ಸತೀಶ್ ಜಾರಕಿಹೊಳಿ ಅವರ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾದಂತ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ, ಸರ್ಕಾರದ ಮುಖ್ಯ ಸಚೇತಕರಾದಂತ ಅಶೋಕ್ ಪಟ್ಟಣ್ ಅವರ, ನಮ್ಮ ಅಭ್ಯರ್ಥಿಯಾಗಿದ್ದಂತ ಶ್ರೀ ಮುರಾರ್ ಅವರ, ಲೋಕಸಭಾ ಅಭ್ಯರ್ಥಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸುಪುತ್ರ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ, ಇತರ ಎಲ್ಲ ಸ್ನೇಹಿತರೇ, ಮಾಧ್ಯಮದ ಗೆಳೆಯರೇ, ಇವತ್ತು ಅರಬಾವಿ ಮತಕ್ಷೇತ್ರದಲ್ಲಿ ನಾಲ್ಕು ಕಡೆ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನ ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಇದು ಯಾವ್ದು ಇರಲ್ಲ, ಯಾದವಾಡ ಗ್ರಾಮದಲ್ಲಿ ನಾವೆಲ್ಲರೂ ಕೂಡ ಸೇರಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇವೆ. ಡಾಕ್ಟರ್ ಸಣ್ಣಕ್ಕಿಯವರು ಸತೀಶ್ ಜಾರಕಿಹೊಳಿ ಅವರನ್ನ ಮುಂದಿಟ್ಟುಕೊಂಡು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ಒಂದು ವರ್ಷದಿಂದ ಒತ್ತಾಯ ಮಾಡ್ತಾ ಇದ್ರು. ನಾನು ಇವತ್ತು ನಾಳೆ ಅಂತೇಳಿ ಅವಕಾಶ ಸಿಕ್ಕಿರ್ಲಿಲ್ಲ. ಇವತ್ತು ಅವಕಾಶ ಒದಗಿ ಬಂತು. ಈಗಾಗಲೇ 2 ಕಡೆ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನ ಅನಾವರಣ ಮಾಡಿದ್ವಿ. ಇವತ್ತು ಇಲ್ಲಿ ಯಾದವಾಡದಲ್ಲಿ ಕೂಡ ಅನಾವರಣ ಮಾಡ್ತಾ ಇದ್ದೀವಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ಅಂತಕ್ಕಂಥ ಹಳ್ಳಿನಲ್ಲಿ ಹುಟ್ಟಿದಂಥವ್ರು. ಇವರು ಕಿತ್ತೂರು ರಾಣಿ ಚೆನ್ನಮ್ಮ ಸಂಸ್ಥಾನದಲ್ಲಿ ಒಬ್ಬ ನಂಬಿಕೆಯ ಸೈನಿಕನಾಗಿದ್ದಂಥವ್ರು. ಕಿತ್ತೂರು ರಾಣಿ ಚೆನ್ನಮ್ಮನವರಿಗೆ ಸಂಗೊಳ್ಳಿ ರಾಯಣ್ಣವ್ರು ಕಂಡ್ರೆ ಬಹಳ ನಂಬಿಕೆ, ಪ್ರೀತಿ, ವಿಶ್ವಾಸ. ಹಾಗಾಗಿ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮನವರ ಬಲಗೈ ಬಂಟದಂತೆ ಇದ್ರು. ಅವರು ಈ ದೇಶದ ಬ್ರಿಟಿಷ್ನವರ ವಿರುದ್ಧ ಹೋರಾಟವನ್ನ ಕಿತ್ತೂರು ರಾಣಿ ಚೆನ್ನಮ್ಮನವರು ಮಾಡಿದ್ರು. ಸಂಗೊಳ್ಳಿ ರಾಯಣ್ಣವರು ಕೂಡ ಬಹಳ ಮುಖ್ಯವಾದಂತ ಪಾತ್ರವನ್ನ ವಹಿಸಿದ್ರು. ಬ್ರಿಟಿಷ್ನವ್ರಿಗೂ ಕಿತ್ತೂರಿಗೂ ನಡೆದಂತ ಮೊದಲನೇ ಯುದ್ಧದಲ್ಲಿ ಗೆಲುವಾಯಿತು. ಆದ್ರೆ 2ನೇ ಯುದ್ಧದಲ್ಲಿ ಹೆಚ್ಚು ಸೈನಿಕರನ್ನ ತಗೊಬಂದು ಕಿತ್ತೂರು ರಾಣಿಯವರನ್ನ ಸೆರೆ ಹಿಡಿದ್ರು. ಆದರೆ ಸಂಗೊಳ್ಳಿ ರಾಯಣ್ಣ ಸೆರೆ ಆಗಲಿಲ್ಲ. ಅವರು ಅಲ್ಲಿಂದ ಕಿತ್ತೂರು ರಾಣಿ ಕಿತ್ತೂರು ಬ್ರಿಟಿಷ್ನವರ ಕೈವಶ ಆದ್ಮೇಲೆ ಕಿತ್ತೂರನ್ನ ಬಿಡುಗಡೆಗೊಳಿಸಲಿಕ್ಕೆ, ಸ್ವಾತಂತ್ರ್ಯಗೊಳಿಸಲಿಕ್ಕೆ ಅವರು ಒಂದು ಸೈನ್ಯವನ್ನ ಕಟ್ತಾರೆ. ಸೈನ್ಯ ಹಳ್ಳಿಗಳಿಗೆಲ್ಲ ಹೋಗಿ ಹಳ್ಳಿಯಲ್ಲಿರ್ತಕ್ಕಂಥ ಯುವಕರಿಗೆ ಸೈನ್ಯಕ್ಕೆ ಸೇರಿಸಿ ತರಬೇತಿಯನ್ನ ಕೊಟ್ಟು
ತರಬೇತಿಯನ್ನ ಪಟಾಕಿ ಹೊಡಿಬಿಡಿ ಬಿಡ್ರಿ. ಗಾಳಿನಾ? ಓಕೆ. ಸೈನ್ಯ ಎಲ್ಲ ಕಟ್ತಾರೆ. ಸೈನ್ಯ ಕಂಡು ಬ್ರಿಟಿಷ್ನವರ ವಿರುದ್ಧ ಗೆರಿಲ್ಲಾ ಯುದ್ಧವನ್ನ ಮಾಡ್ತಾರೆ. ಬ್ರಿಟಿಷ್ನವರಿಗೆ ಒಂದು ರೀತಿ ಸಿಂಹ ಸ್ವಪ್ನ ಆಗಿರ್ತಾರೆ. ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಬ್ರಿಟಿಷ್ನವರನ್ನ ಹೇಗಾದ್ರೂ ಮಾಡಿ ಕಿತ್ತೂರಿಂದ ಓಡಿಸ್ಬೇಕು, ಕಿತ್ತೂರನ್ನ ಸ್ವತಂತ್ರಗೊಳಿಸಬೇಕು ಅಂತೇಳಿ ಬಹಳ ಪ್ರಯತ್ನಗಳನ್ನ ಸಂಗೊಳ್ಳಿ ರಾಯಣ್ಣವರು ಮಾಡ್ತಾರೆ. ಬ್ರಿಟಿಷ್ನವರಿಂದ ಸಂಗೊಳ್ಳಿ ರಾಯಣ್ಣವರನ್ನ ಬಂಧಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂತಂದ್ರೆ ಕಾಡಿನಲ್ಲೇ ವಾಸ ಮಾಡ್ತಾರೆ ಸಂಗೊಳ್ಳಿ ರಾಯಣ್ಣ, ಗೆರಿಲ್ಲಾ ಯುದ್ಧ ಮಾಡ್ತಾ ಇರ್ತಾರೆ. ಅವ್ರಿಗೆ ಹಿಡಿಯಕ್ಕೆ ಸಾಧ್ಯ ಆಗದ್ರಿಂದ ನಮ್ಮವ್ರನ್ನೇ ಉಪಯೋಗಿಸ್ಕೊತಾರೆ. ನಮ್ಮವರು ಅವರು ಯಾವ ಟೈಮ್ನಲ್ಲಿ ಬರ್ತಾನೆ ಕೆರೆಗೆ, ಯಾವ ಟೈಮ್ನಲ್ಲಿ ಈಜು ಮಾಡ್ತಾನೆ, ಸ್ನಾನ ಮಾಡ್ತಾನೆ, ಅದನ್ನೆಲ್ಲ ಹೇಳ್ಬಿಡ್ತಾರೆ ಬ್ರಿಟಿಷ್ನವ್ರಿಗೆ. ಬ್ರಿಟಿಷ್ನವರು ಸಂಚನ್ನ ಮಾಡಿ ಇವರನ್ನ ಹಿಡಿತಾರೆ. ಹಿಡಿದು ಜೈಲ್ಗೆ ಹಾಕಿ ಗಲ್ಲಿಗೇರಿಸ್ತಾರೆ. ಇವರಿಗೆ ಗಲ್ಲಿಗೇರಿಸ್ತಾರೆ. ಅವರು ಗಲ್ಲಿಗೆ ಏರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಧೈರ್ಯದಿಂದ ಬ್ರಿಟಿಷ್ನವರಿಗೆ ನೀನು ಗಲ್ಲಿಗೆ ಏರ್ತಾ ಇದೆಯಾ, ಸಾಯ್ತಾ ಇದೆಯಾ, ಇವತ್ತು ನಿನಗೆ ನಿನ್ನ ಆಸೆ ಏನು ಅಂತ ಕೇಳ್ತಾರೆ. ಆಗ ಸಂಗೊಳ್ಳಿ ರಾಯಣ್ಣನನ್ನು ಬಿಟ್ಬಿಡ್ಲಿ ಅಂತ ಹೇಳಲಿಲ್ಲ. ಕಿತ್ತೂರನ್ನ ಬಿಡಿ, ಆಗ ನನಗೆ ಸಂತೋಷ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಅಂದ್ರೆ ಆ ದೇಶ ಪ್ರೇಮ ಇತ್ತಲ್ಲ, ಅದನ್ನ ವರ್ಣಿಸ್ಲಿಕ್ಕೆ ಅಸಾಧ್ಯ. ಅಷ್ಟರ ಮಟ್ಟಿಗೆ ದೇಶ ಪ್ರೇಮಿಯಾಗಿದ್ದಂಥವ್ರು ಸಂಗೊಳ್ಳಿ ರಾಯಣ್ಣವರು. ಅದರಿಂದ ಅವರನ್ನ ನೆನಪು ಮಾಡ್ಕೊಳ್ಳಿಕ್ಕೋಸ್ಕರ, ಅವರನ್ನ ಸ್ಮರಿಸ್ಕೊಳ್ಳೋಕ್ಕೋಸ್ಕರ ಒಂದು ಪ್ರತಿಮೆಯನ್ನ ಅನೇಕ ಊರುಗಳಲ್ಲಿ ಇವತ್ತು ಮಾಡ್ತಾ ಇದ್ದಾರೆ ಸಂಗೊಳ್ಳಿ ರಾಯಣ್ಣ. ಸ್ವಲ್ಪ ಎತ್ತರವಾಗಿರ್ಬೇಕಾಗಿತ್ತಪ್ಪ. ಬಹಳ ಕುಳ್ಳಾಗೋಯ್ತು. ಇನ್ನು ಸ್ವಲ್ಪ ಸಂಗೊಳ್ಳಿ ರಾಯಣ್ಣ ಎತ್ತರವಾಗಿದ್ದಂತ ವ್ಯಕ್ತಿ, ಬಹಳ ಕಟ್ಮಸ್ತಾದಂತ ಎತ್ತರವಾಗಿದ್ದಂತ, ನಂತರ ಅಲ್ಲ, ಎತ್ತರವಾಗಿದ್ರು. ಅವರು ನಿಜವಾದಂತ ಪರಾಕ್ರಮಿ, ನಿಜವಾದಂತ ಪರಾಕ್ರಮಿ. ನೋಡಿ, ಅವರೊಬ್ಬ ಸೈನಿಕರಾಗಿ ಇದ್ಕೊಂಡು ಆ ನಾಡನ್ನ ಎಷ್ಟು ಮಟ್ಟ ಪ್ರೀತಿಸ್ತಾ ಇದ್ರು. ಕಿತ್ತೂರನ್ನು ಬ್ರಿಟಿಷ್ನವರು ಕೈ ಹೋಗ್ಬಾರ್ದು ಅಂತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು. ಬ್ರಿಟಿಷ್ನವರಿಂದ ಬಿಡಿಸ್ಬೇಕು ಅಂತ ಪ್ರಯತ್ನ ಮಾಡಿದ್ರು. ಅದಕ್ಕೋಸ್ಕರ ಅವರನ್ನು ಯಾವಾಗಲೂ ಸ್ಮರಿಸ್ಕೋಬೇಕು, ಯಾವಾಗಲೂ ನೆನಕಬೇಕು ಅನ್ನೋ ಕಾರಣಕ್ಕೋಸ್ಕರ ಸಂಗೊಳ್ಳಿನಲ್ಲಿ ನಾನು ಸಂಗೊಳ್ಳಿ ರಾಯಣ್ಣವರ ಹೆಸರಿನಲ್ಲಿ ಒಂದು ಸೈನಿಕ ಶಾಲೆಯನ್ನ ಪ್ರಾರಂಭ ಮಾಡಿದ್ದೇನೆ. ಬಹಳ ಜನ ಹೋಗಿ ನೋಡಿರ್ಬೋದಲ್ಲ, ಹೋಗಿದ್ದೀರಾ? ಕೈ ಎತ್ತಿ ನೋಡೋಣ ಯಾರ್ಯಾರು ಹೋಗಿದ್ದೀರಿ ಅಂತ. ಸೈನಿಕ ಶಾಲೆ 282 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ, ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಅದನ್ನ ಮಾಡಿ, ಒಂದು ಮ್ಯೂಸಿಯಂ ಎಲ್ಲ ಮಾಡಿ, ಸೈನಿಕ ಶಾಲೆ ಎಲ್ಲ ಮಾಡಿ, ಏನಾಗ್ತದಲ್ಲ ನಂದಗಡ ಅಲ್ಲಿ ಅದರ ಅಭಿವೃದ್ಧಿ ಮಾಡಿ, ಕೆರೆ ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಸಂಗೊಳ್ಳಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಎಲ್ಲನೂ ಕೂಡ ಮಾಡ್ತಾ ಇದ್ದೀವಿ.
ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದು ಒಂದು ಯಾತ್ರಾ ಸ್ಥಳ ಆಗ್ಬೇಕು. ಆ ಯಾತ್ರಾ ಸ್ಥಳ ಸಂಗೊಳ್ಳಿ ರಾಯಣ್ಣನಿಗೆ ಬೇರೆಯವರಿಗೆ ಪ್ರೇರಣೆ ಆಗ್ಬೇಕು. ಅವರ ಬದುಕು ಸಂಗೊಳ್ಳಿ ರಾಯಣ್ಣಂತವರು ಈ ದೇಶದಲ್ಲಿ ಹುಟ್ಟಬೇಕು, ಸಂಗೊಳ್ಳಿ ರಾಯಣ್ಣಂತರ ಆಗ್ಬೇಕು ಅಂತೇಳಿ ಇದನ್ನೆಲ್ಲ ಮಾಡಿದ್ದೀವಿ ಸರ್ಕಾರ. ನೀವು ಕೂಡ ಸಂಗೊಳ್ಳಿ ರಾಯಣ್ಣ ನೆನ್ಕೊಳ್ಳಿಕ್ಕೋಸ್ಕರ ಸ್ಮರಿಸ್ಕೊಳ್ಳಿಕ್ಕೋಸ್ಕರ ಪ್ರತಿಮೆಯನ್ನು ಮಾಡಿದ್ದೀರಿ. ಆದ್ರೆ ಬರೀ ಪ್ರತಿಮೆ ಮಾಡ್ಬಿಟ್ಟ ತಕ್ಷಣ ಅವ್ರಿಗೆ ಗೌರವ ಸಲ್ಲಿಸಕ್ಕಾಗಲ್ಲ. ಅವ್ರು ನಡೆದಂತ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನ ಮಾಡಬೇಕು. ಈ ದೇಶ ಪ್ರೀತಿಸ್ಬೇಕು, ನಮ್ಮ ಜನರನ್ನ ಪ್ರೀತಿಸ್ಬೇಕು, ನಮ್ಮ ಸಮಾಜವನ್ನ ಪ್ರೀತಿಸ್ಬೇಕು, ನಾಡಿಗೋಸ್ಕರ ಪ್ರಾಣ ಕೊಡಕ್ಕೂ ತಯಾರಾಗಬೇಕು. ಅದು ಸಂಗೊಳ್ಳಿ ರಾಯಣ್ಣವರು ಕಿತ್ತೂರಿಗೋಸ್ಕರ ಪ್ರಾಣ ತೆಗೆದರು. ಅಂತ್ಯವರ ಪ್ರತಿಮೆಯನ್ನ ಇವತ್ತು ಅನಾವರಣ ಮಾಡಿದ್ದೀವಿ. ಇವತ್ತು ಬಹಳ ಸಂತೋಷದಿಂದ ನಾವೆಲ್ಲರೂ ಕೂಡ ಬಂದು ಇದಕ್ಕೆ ಬಹಳ ಮುಖ್ಯ ಕಾರಣ ಡಾಕ್ಟರ್ ಸಣ್ಣಕ್ಕಿ, ದಪ್ಪಕ್ಕಿನೋ ಸಣ್ಣಕ್ಕಿನೋ ಗೊತ್ತಿಲ್ಲ, ಸಣ್ಣಕ್ಕಿ ಬಹಳ ಒತ್ತಾಯ ಮಾಡಿ ಕರ್ಕೊಬಂದು ಇಲ್ಲಿ ಮಾಡಿಸಿದ್ದಾರೆ. ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಬರಲೇಬೇಕು ಅಂತ ಒತ್ತಾಯ ಮಾಡಿದ್ರು. ಹಾಗಾಗಿ ಇವತ್ತು ಬಂದಿದ್ದೀನಿ. ನಿಮ್ಮೆಲ್ಲ ನೋಡ್ತಕ್ಕಂಥ ಅವಕಾಶ ಸಿಕ್ಕಿದೆ. ನಿಮ್ಮ ಪ್ರೀತಿ, ಅಭಿಮಾನ, ಆಶೀರ್ವಾದ ಇದೇ ರೀತಿ ನನ್ನ ಮೇಲೆ ಇರಲಿ. ಯಾಕಂತಂದ್ರೆ ನನಗೆ ಈಗ ಹಿಂದುಳಿದ ಜಾತಿಯವರು ಸೇರಿದವರು ಅಂತೇಳಿ 2ನೇ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ಟಾರ ಅಂತೇಳಿ ನೀನು ಹೋಗಾಕು, ನಾವು ಕೈ ಮುಗಿಬಿಟ್ಟಿವಿ. ಸಂಗೊಳ್ಳಿ ರಾಯಣ್ಣ ಸೊ ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ. ನನ್ನನ್ನ ತೆಗಿಬೇಕು ಅಂತೇಳಿ ಬಹಳ ಸಂಚು ನಡೀತಾ ಇದೆ. ಅದಕ್ಕೆ ನಾನು ಹೇಳಿದೆ, ಆಶೀರ್ವಾದ ಎಲ್ಲಿವರೆಗೆ ನನ್ನ ಮೇಲೆ ಇರ್ತದೆ, ಸುಳ್ಳು ಆರೋಪಗಳನ್ನು ಮಾಡಿ ನನ್ನನ್ನ ತೆಗೆಯಕ್ ಸಾಧ್ಯ ಇಲ್ಲ ಅಂತ ಇವತ್ತು ಈ ಬಿಜೆಪಿಯವರು, ಜೆಡಿಎಸ್ನವರು ಏನ್ ಸಂಚು ಮಾಡುತ್ತೆ. ನಾನು ಮಂತ್ರಿಯಾಗಿ 40 ವರ್ಷ ಆಯ್ತು. ಅವತ್ತಿನಿಂದ ಎಂತದೇ ಒಂದು ಕಪ್ಪು ಚುಕ್ಕಿ ಇಲ್ಲ. ಈಗ ಮಾಡ್ಕೊಳಕ್ ಹೋಯ್ತೀನ. ನಿಮ್ಮ ಆಶೀರ್ವಾದ ಯಾವಾಗ ಇರಲಿ ಅಂತೇಳಿ ಕೇಳ್ಕೊಂಡು ನಿಮ್ಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.